ಸ್ಪ್ಯಾನ್ ಟ್ರೀ ಪೋರ್ಟ್ ಫಾಸ್ಟ್ ನೆಟ್ವರ್ಕ್ ಸ್ವಿಚಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಸ್ಪ್ಯಾನ್ ಟ್ರೀ ಪೋರ್ಟ್ ಫಾಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಟಿ ಪಿ ಯೂಸ್ ಮಾಡಬೇಕಾದ್ರೆ ಜಾಸ್ಟ್ ಗೋ ಥ್ರೂ 5 ಎಸ್ ಟಿ ಪಿ ಸ್ಟೇಟ್ಸ್. ಅದನ್ನ ಹೇಳೋದಾದ್ರೆ ಬ್ಲಾಕಿಂಗ್ ಸ್ಟೇಟ್, ಲಿಸ್ನಿಂಗ್, ಲರ್ನಿಂಗ್, ಫಾರ್ವರ್ಡಿಂಗ್, ಡಿಸೇಬಲ್ಡ್. ಪ್ಯಾಕೆಟ್ ಟ್ರೇಸರ್ ಯೂಸ್ ಮಾಡಿ ನೋಡೋದಾದ್ರೆ ಸ್ವಿಚ್ ಅಂಡ್ ಪಿ ಸಿ ಸ್ವಿಚ್ ಬೂಟ್ ಆಗ್ತಾ ಇದೆ. ಓಕೆ, ಇವಾಗ ಪಿ ಸಿ ಟು ಸ್ವಿಚ್ ಒಂದು ಕೇಬಲ್ ಕನೆಕ್ಟ್ ಮಾಡಿದ್ದೀವಿ. ಆಮೇಲೆ ಲಾಕ್ಸ್ ನೋಡೋದಾದ್ರೆ ಶೋ ಸ್ಪ್ಯಾನಿಂಗ್ ಟ್ರೀ. ಇಲ್ಲಿ ನೀವು ನೋಡ್ಬೋದು ಲಿಸ್ನಿಂಗ್ ಅಂತ ತೋರಿಸ್ತಾ ಇದೆ. ಲಿಸ್ನಿಂಗ್, ಒನ್ಸ್ ಅಗೇನ್ ಲಿಸ್ನಿಂಗ್, ಇವಾಗ ಲರ್ನಿಂಗ್, ಅಗೇನ್ ಲರ್ನಿಂಗ್, ಲರ್ನಿಂಗ್, ಇವಾಗ ಫಾರ್ವರ್ಡಿಂಗ್. ಸೊ ಸ್ಪ್ಯಾನಿಂಗ್ ಟ್ರೀ ಬೈ ಡಿಫಾಲ್ಟ್ 15 ಸೆಕೆಂಡ್ಸ್ ಲಿಸ್ನಿಂಗ್, 15 ಸೆಕೆಂಡ್ ಲರ್ನಿಂಗ್ ಯೂಸ್ ಮಾಡುತ್ತೆ. ಬೈ ಡಿಫಾಲ್ಟ್ 30 ಸೆಕೆಂಡ್ಸ್ ಡೌನ್ ಟೈಮ್ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ನಾವು ಪಿ ಸಿನ ಸ್ವಿಚ್ಗೆ ಕನೆಕ್ಟ್ ಮಾಡಿದಾಗ ಇನಿಷಿಯಲಿ ಇಟ್ ಹ್ಯಾಸ್ ಟು ರಿಕ್ವೆಸ್ಟ್ ಐ ಪಿ ಫ್ರಮ್ ಡಿ ಎಚ್ ಸಿ ಪಿ ಸರ್ವರ್ ಅಂತಂದ್ರೆ ಇಟ್ ವಿಲ್ ಸೆಂಡ್ ಬ್ರಾಡ್ಕಾಸ್ಟ್ ಮೆಸೇಜ್ ಟು ಸ್ವಿಚ್. ಸೊ ಬೈ ಡಿಫಾಲ್ಟ್ 30 ಸೆಕೆಂಡ್ ತನಕ ಇದು ಡಿ ಎಚ್ ಸಿ ಪಿ ಸರ್ವರ್ಗೆ ಮೆಸೇಜ್ ಸೆಂಡ್ ಮಾಡೋಕ್ಕೆ ಆಗಲ್ಲ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ನ ಯೂಸ್ ಮಾಡ್ತೀವಿ. ಸೊ ಇದನ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಕನ್ವರ್ಜೆನ್ಸ್ ವಿಲ್ ಬಿ ಮಚ್ ಫಾಸ್ಟರ್. ಅಂತಂದ್ರೆ ಕನ್ವರ್ಜೆನ್ಸ್ ಬೇಗ ಆಗುತ್ತೆ ವಿತೌಟ್ ಡೌನ್ ಟೈಮ್ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ನಾವು ಯೂಶಲಿ ಎಂಡ್ ಡಿವೈಸಸ್ ಅಂತಂದ್ರೆ ಪಿ ಸಿ ಮತ್ತೆ ಫೋನ್ಸ್ ಕನೆಕ್ಟ್ ಮಾಡಿರ್ತೀವಲ್ಲ ಆ ಪೋರ್ಟ್ಗೆ ಮಾತ್ರ ನಾವು ಇದನ್ನ ಎನೇಬಲ್ ಮಾಡಬೇಕಾಗುತ್ತೆ. ಹಾಗೆ ನಾವು ಇದನ್ನ ಅನದರ್ ನೆಟ್ವರ್ಕ್ ಡಿವೈಸ್, ಫಾರ್ ಎಕ್ಸಾಂಪಲ್ ಅನದರ್ ಸ್ವಿಚ್ ಆರ್ ರೌಟರ್ ಇರುತ್ತಲ್ಲ ಆ ಪೋರ್ಟ್ಗೆ ನಾವು ಇದನ್ನ ಎನೇಬಲ್ ಮಾಡಬಾರ್ದು. ಓಕೆ, ಇಲ್ಲಿ ನೀವು ನೋಡಬಹುದು ಪೋರ್ಟ್ ಫಾಸ್ಟ್ allows a switch port to bypass the usual progression of STP states. The port will instead transition from blocking to a forwarding state immediately, eliminating the typical 30-second delay ಅಂತ ನಾವು ಹೇಳ್ತಾ ಇದೀವಿ. ಪೋರ್ಟ್ ಫಾಸ್ಟ್ ಯೂಸ್ ಮಾಡಬೇಕಾದ್ರೆ ಇಟ್ ವಿಲ್ ಬೈಪಾಸ್ ದಿ ಲಿಸ್ನಿಂಗ್ ಅಂಡ್ ಲರ್ನಿಂಗ್ ಸ್ಟೇಜ್ ಅಂತಂದ್ರೆ ಡೈರೆಕ್ಟ್ ಆಗಿ ಡಿಸೇಬಲ್ ಇಂದ ಫಾರ್ವರ್ಡಿಂಗ್ ಸ್ಟೇಟ್ ಹೋಗುತ್ತೆ ಪೋರ್ಟ್ ಫಾಸ್ಟ್ ಫೀಚರ್ ನ ಎನೇಬಲ್ ಮಾಡಿದಾಗ. ನೆಕ್ಸ್ಟ್ ಬಂದ್ಬಿಟ್ಟು ಪೋರ್ಟ್ ಫಾಸ್ಟ್ ನ ಹೇಗೆ ಎನೇಬಲ್ ಮಾಡ್ಬೋದು ಅಂತ, ಐದರ್ ನಾವು ಇದನ್ನ ಇಂಟರ್ಫೇಸ್ ಲೆವೆಲ್ ಅಲ್ಲಿ ನಾವು ಎನೇಬಲ್ ಮಾಡಬಹುದು, ಆರ್ ಎಲ್ಸ್ ಇದನ್ನ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಎನೇಬಲ್ ಮಾಡಬಹುದು. ಅದಕ್ಕೆ ಕಮಾಂಡ್ಸ್ ಏನು ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡಬಹುದು, ಇನ್ ಕೇಸ್ ನೀವು ಒಂದು ಇಂಟರ್ಫೇಸ್ಗೆ ನೀವು ಎನೇಬಲ್ ಮಾಡಬೇಕು ಅಂತಂದ್ರೆ ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ಸಿಂಗಲ್ ಕಮಾಂಡ್, ಈ ಕಮಾಂಡ್ ನಾವು ಯೂಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾವು ಗ್ಲೋಬಲಿ ಆಲ್ ದ ಆಕ್ಸೆಸ್ ಪೋರ್ಟ್ಗೆ ನಾವು ಎನೇಬಲ್ ಮಾಡಬೇಕು ಅಂತಂದ್ರೆ ಗ್ಲೋಬಲ್ ಮೋಡ್ ಅಲ್ಲಿ ಕಾನ್ಫಿಗ್ ಮೋಡ್ ಅಲ್ಲಿ ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ಡಿಫಾಲ್ಟ್ ಅಂತ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದನ್ನ ಯೂಸ್ ಮಾಡಿದಾಗ ಆಲ್ ದ ಆಕ್ಸೆಸ್ ಪೋರ್ಟ್ಸ್ ವಿಲ್ ಬಿ ಎನೇಬಲ್ಡ್ ವಿತ್ ಪೋರ್ಟ್ ಫಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ಅಂತ ಹೇಳ್ಬೋದು. ಹಾಗೆ ಪ್ಯಾಕೆಟ್ ಟ್ರೇಸರ್ ಅಲ್ಲಿ ನೋಡೋದಾದ್ರೆ ಸೊ ಫಸ್ಟ್ 10 ಪೋರ್ಟ್ಸ್ಗೆ ನಾನು ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ನಾನು ಎನೇಬಲ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಒಂದು ವಾರ್ನಿಂಗ್ ಮೆಸೇಜ್ ಬರ್ತಾ ನೋಡಬಹುದು, ಪೋರ್ಟ್ ಫಾಸ್ಟ್ ಹ್ಯಾಸ್ ಬಿನ್ ಕಾನ್ಫಿಗರ್ಡ್ ಆನ್ ಫಾಸ್ಟ್ ಇಥರ್ನೆಟ್ 0/9 ಬಟ್ ಇಟ್ ವಿಲ್ ಓನ್ಲಿ ಹ್ಯಾವ್ ಎಫೆಕ್ಟ್ ವೆನ್ ದಿ ಇಂಟರ್ಫೇಸ್ ಇಸ್ ಇನ್ ನಾನ್ ಟ್ರಂಕಿಂಗ್ ಮೋಡ್ ಅಂತಂದ್ರೆ ಟ್ರಂಕ್ ಮೋಡ್ ನಾನ್ ಟ್ರ್ಯಾಕಿಂಗ್ ಮೋಡ್ ಇರಬೇಕು ಇಂಟರ್ಫೇಸ್ ಸ್ಟೇಟಸ್, ದೆನ್ ಓನ್ಲಿ ಇಟ್ ವಿಲ್ ಬಿ ಅಪ್ಲಿಕೇಬಲ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ವಾರ್ನಿಂಗ್ ನೋಡಬಹುದು, ಪೋರ್ಟ್ ಫಾಸ್ಟ್ ಶುಡ್ ಓನ್ಲಿ ಬಿ ಎನೇಬಲ್ಡ್ ಆನ್ ಪೋರ್ಟ್ಸ್ ಕನೆಕ್ಟೆಡ್ ಟು ಎ ಸಿಂಗಲ್ ಹೋಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ connecting hubs, concentrators, switches, bridges, etc. to do this interface when port fast is enabled can cause temporary bridging loops. Use with caution. It is just a warning message ಅಂತ ನಾವು ಹೇಳ್ಬೋದು. ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ಅಂದ್ರೆ ನಾವು ಹೋಸ್ಟ್ ಕನೆಕ್ಟ್ ಮಾಡಿರ್ತಿಲ್ಲ ಆ ಪೋರ್ಟ್ಗೆ ಮಾತ್ರ ಎನೇಬಲ್ ಮಾಡಬೇಕು. ವಿ ಶುಡ್ ನಾಟ್ ಎನೇಬಲ್ ವೆನ್ ವಿ ಆರ್ ಕನೆಕ್ಟಿಂಗ್ ಟು ಅನದರ್ ನೆಟ್ವರ್ಕ್ ಡಿವೈಸ್ ಸಚ್ ಎಸ್ ಹಬ್, ಸ್ವಿಚಸ್, ರೌಟರ್ ಅಂತ ಅವರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೀವು ಪೋರ್ಟ್ ಫಾಸ್ಟ್ ಸ್ಟೇಟಸ್ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಐ ವಿಲ್ ಕನೆಕ್ಟ್ ಒನ್ ಮೋರ್
PC ಹಾಗೆ ವೆರಿಫಿಕೇಶನ್ ಮಾಡೋದಾದ್ರೆ ಆಸ್ ಆಫ್ ನೋ ಸ್ಪ್ಯಾನಿಟರಿ ಇನ್ಫೋ ಅವೈಲೇಬಲ್ ಫಾರ್ ಫಾಸ್ಟ್ ಇಥರ್ನೆಟ್ 0/2 ಅಂತ ತೋರಿಸ್ತಾ ಇದೆ. ಇವಾಗ ಕೇಬಲ್ ಕನೆಕ್ಟ್ ಮಾಡಿ ನೋಡೋಣ. ಇಮಿಡಿಯೇಟ್ಲಿ ಇದು ಅಪ್ ಆಗುತ್ತೆ. ಬೈಪಾಸಿಂಗ್ ಲಿಸ್ನಿಂಗ್ ಅಂಡ್ ಲರ್ನಿಂಗ್. ನೋಡಿ ಇಲ್ಲಿ ಫಾರ್ವರ್ಡಿಂಗ್ ಸ್ಟೇಟಸ್ ಅಂತ ಇಮಿಡಿಯೇಟ್ ಆಗಿ ತೋರಿಸ್ತಾ ಇದೆ. ಸೊ ಇಟ್ ಹ್ಯಾಸ್ ಬೈಪಾಸ್ಡ್ ಲಿಸ್ನಿಂಗ್ ಅಂಡ್ ಲರ್ನಿಂಗ್. ಇಮಿಡಿಯೇಟ್ಲಿ ಫಾರ್ವರ್ಡಿಂಗ್ ಸ್ಟೇಟ್ ಬಂದ್ಬಿಟ್ಟಿದೆ, ನೋಡ್ಬೋದು ನೀವು. ಪೋರ್ಟ್ ಫಾಸ್ಟ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಟ್ ಶುಡ್ ಬಿ ಎನೇಬಲ್ಡ್ ಓನ್ಲಿ ಆನ್ ದಿ ಆಕ್ಸೆಸ್ ಪೋರ್ಟ್ಸ್ ಅಂತ. ಆಕ್ಸೆಸ್ ಪೋರ್ಟ್ ಅಲ್ಲಿ ಮಾತ್ರ ನಾವು ಎನೇಬಲ್ ಮಾಡಬೇಕು, ವೇರ್ ಸಿಸ್ಟಮ್ಸ್ ಆರ್ ಫೋನ್ಸ್ ಆರ್ ಕನೆಕ್ಟೆಡ್. ಹಾಗೆ ನಾವು another network device ಗೆ ಕನೆಕ್ಟ್ ಮಾಡಬೇಕಾದ್ರೆ ವಿ ಶುಡ್ ನಾಟ್ ಯೂಸ್. ಓನ್ಲಿ ಫಾರ್ ದಿ ಆಕ್ಸೆಸ್ ಪೋರ್ಟ್ ವಿ ನೀಡ್ ಟು ಯೂಸ್.